ಯವ್ವ ಶಾಂತವ ನೀನಾ ಅಲ್ಲವಾ ನಮ್ಮವ್ವ ಹ್ಞೂ ಬೆಳಗ್ಗೆ ಬಂದು ಹೋಗಿದ್ದೆಲ್ಲ ಗುಡಿಗೆ ಮತ್ತೆ ಬಂದ್ಯಾ ಯಾಕವಾ ದೇವಿ ಮತ್ತೆ ಕರೆಸಿದ್ಲ ನೀನ ಅದು ಸ್ವಾಮಿಗೌಡ್ರೆ ಹೌದ್ರಿ ದೇವಿ ಅಪ್ನೆ ಆಗಿತ್ತು ಅನಿಸ್ತೈತಿ. ನಾನು ಮತ್ತೆ ಗುಡಿಗೆ ಬರ್ಬೇಕಂತೇಳಿ ಅದಕ್ಕೆ ಬರೋಂಗಾತ. ಅದೇನಂತಂದ್ರೆ ಈಕಿ ನನ್ನ ತಂಗಿರಿ ಸುಮಂಗಳ ಅಂತೇಳಿ ಆಕಿ ಮಕ್ಕಳ ಮೇಲೆಲ್ಲ ಕೆಂಪಗೆ ಗುಳ್ಳದಂಗೆ ಆಗ್ಬಿಟ್ಟವ್ರಿ. ಅದು ಹೌದಾ ಓಹೋ ಹೌದಲ್ಲವಾ ಇದೆಲ್ಲ ತಾಯಿ ಬಂದಂಗ ತಾಯಿ ಬಂದಾಳ ಏನು ಮಾಡಿದೀವ ಅಂತದ್ದು ಅದು ಸ್ವಾಮಿಗೌಡ್ರೆ ಅದು ಏನಾತಂದ್ರಿ ಅದು ಅದು ದೇವ್ರ ಪ್ರಸಾದ, ಅದು ದುರ್ಗಮ್ಮನ ಪ್ರಸಾದ. ಕೈ ಮೀರಿ ಚೆಲ್ಬಿಟ್ಟೆ. ಅದಕ್ಕೆ ಆ ದೇವ್ರು ನನಗೆ ಶಿಕ್ಷೆ ಕೊಟ್ಬಿಟ್ಟಾಡ್ರಿ ಸ್ವಾಮಿಗೌಡ್ರೆ. ಹಿಂಗಾರ ಮಾಡಿ ಆ ದೇವಿಗೆ ಹೇಳಿ ಇದನ್ನ ವಾಸಿ ಮಾಡಕ್ಕೆ ಹೇಳ್ರಿ. ಚಿಂತಿಸ್ಬೇಡವ ಮಗಳ ಚಿಂತಿಸ್ಬೇಡ ಆಯ್ತಾ ತಾಯಿ ಸನ್ನಿಧಿ ಒಳಗೆ ನಿಂತ ಕಣ್ಣೀರು ಹಾಕ್ಬಾರ್ದವ. ಆ ದೇವಿ ಎಲ್ಲರಿಗೂ ಒಳ್ಳೆದನ್ನ ಬಯಸ್ತಾಳ. ನೀನು ಯಾಕವ ಆ ದೇವಿ ಪ್ರಸಾದನ ಕಣ್ಣಿಗೆ ಹೊತ್ಕೊಂಡು ನೆಲದ ಮೇಲೆ ಬಿದ್ದಿದ್ದನ್ನ ಕಣ್ಣಿಗೆ ಹೊತ್ಕೊಂಡು ತಿಂತಾರವ. ಯಾಕವ ಅಂತ ಕೆಲಸ ಮಾಡಕ್ ಹೋತಿ ನೀನು ಆಗಿತ್ತಾತ ನೋಡುವ. ಆ ದೇವಿ ಯಾರಿಗೂ ಶಿಕ್ಷೆ ಕೊಡಂಗಿಲ್ಲ, ಎಲ್ಲರೂ ಅಕ್ಕಿ ಮಕ್ಕಳೇ. ನೀನು ಭಕ್ತಿಯಿಂದ ಆ ದೇವಿ ಕಡೆ ಬೇಡ್ಕೋ. 5 ಶುಕ್ರವಾರ ಬಂದು ಎಣ್ಣೆ ಬತ್ತಿ ಕೊಡ್ತೀನಿ ಅಂತ ಬೇಡ್ಕೋ, ಎಲ್ಲ ಹುಷಾರಾಕೈತಿ. ಎಲ್ಲೂ ಗಾಳಿಗೆ ಹೋಗ್ಬೇಡ ಮಗಳ, ಮನ್ಯಾಗ ಇರು. ಆದ್ರೆ ಸ್ವಾಮಿಗಳ ನೀವು ಹೇಳ್ದಂಗೆ ಮಾಡ್ತೀನಿ. ಆ ದೇವಿಗೆ ತಪ್ಪತ್ತು ಅಂತ ಕೇಳ್ಕೊಂಡು 5 ಶುಕ್ರವಾರ ಎಣ್ಣೆ ಬತ್ತಿ ತಗೊಂಡು ಗುಡಿಗೆ ಬರ್ತೀನಿ. ಅಳಬಾರ್ದವ ಸುಮಂಗಳ, ಕಣ್ಣುರ್ಸ್ಕೊ ತಾಯಿ. ಅಳ್ತಾರ ಇಷ್ಟಕ್ಕೆಲ್ಲ ಕಣ್ಣುರ್ಸ್ಕೊ. ನಮ್ಮ ತಾಯಿ ನಮ್ಮನ್ನು ಕಾಯ್ಬೇಕಾದ್ರೆ ಎದಕ್ಕೂ ಸಂತ ಪಟ್ಕೋಬಾರ್ದು, ಎದಕ್ಕೂ ಬೇಜಾರು ಪಟ್ಕೋಬಾರ್ದು. ಅಳ ಕಣ್ಣೀರು ಒರ್ಸ್ಕೊ. ನೋಡು ಶಾಂತವ, ಆಕೆಗೆ ದೇವ್ರ ಹತ್ರ ಕುಂತು ಒಂದು 10 ನಿಮಿಷ ಧ್ಯಾನ ಮಾಡ್ಕೊಂಬರಕ್ಕೆ ಹೇಳು. ಅಲ್ಲಿ ಪ್ರಸಾದ ಇಟ್ಕೊಂಡು ಆಕೆಗೆ ತಂದು ಕೊಡು ಪ್ರಸಾದ. ಒಂದಿಟ್ಟು ತಿನ್ಲಿ, ಆರಾಮಾಗಿ ಮನೆಗೆ ಹೋಗ್ರಿ. ಹಾಂ ಆತ್ರಿ ಸ್ವಾಮಿಗಳ, ನೀವು ಹೇಳ್ದಂಗೆ ಆಗಲಿ. ಸುಮಂಗಳ ನೀನು ಇಲ್ಲೇ ದೇವ್ರ ಹತ್ರ ಕುಂಡ್ರೆ ನಾನು ಹೋಗಿ ಪ್ರಸಾದ ತೊಗೊಂಡ್ಬರ್ತೀನಿ. ಸರಿ ಅಕ್ಕ. ಆತವ ಶಾಂತವ, ನಾನು ಹರಿಯಾಕ ಬಂದಿನ ಗುಡಿಗೆ, ಇನ್ನು ಮನೆ ಕಡೆ ಹೋಗಿಲ್ಲ. ನಾನು ಅದ್ರ ಮನೆಗೆ ಪ್ರಸಾದ ತೊಗೊಂಡ ನಾನು ಇನ್ನು ಬರ್ತೀನಿ. ಆತ್ರಿ ಸ್ವಾಮಿಗಳ, ನಿಮ್ಮಿಂದ ಭಾಳ ಉಪಕಾರ ಆತ್ರಿ, ಭಾಳ ಉಪಕಾರ ಆಯ್ತು. ಪಾಪ ನನ್ನ ತಂಗಿ ಭಾಳ ಸಂಕಟ ಪಡತ್ತಿದ್ರಿ ಸ್ವಾಮಿಗೌಡ್ರೆ. ಇಲ್ಲ ತಲೆ ಕೆಡ್ಸ್ಕೊಂಥದ್ದು ಏನೂ ಇಲ್ಲ, ತಲೆ ಕೆಡ್ಸ್ಕೊಡ್ರಿ. ಮಾಡ್ಕೊರಿ, ನಾ ಬರ್ತೀನಿ. ಸುಮಂಗಳ ನೀ ಇಲ್ಲೇ ದೇವ್ರ ಹತ್ರ ಕುಂಡ್ರೆ ನಾನು ಪ್ರಸಾದ ತೊಗೊಂಡ್ಬರ್ತೀನಿ. ಆತಕ್ಕ. ಅಯ್ಯಪ್ಪ ಯವ್ವ, ಈ ನನ್ನ ಮಗ ಎಷ್ಟೊತ್ತು ಹೋದ ಇವ. ನನಗರೆ ಅಲ್ಲ ಅಮ್ಮ ಅಲ್ಲ ಈ ಹುಡುಗ ಹೇಳ್ಬೇಕ, ಯಾಕೋ ಭಾಳ ತ್ರಾಸಾಗತ್ತೈತಲ್ಲಪ್ಪ ದುರ್ಗಮ್ಮ. ನಮಸ್ಕಾರ ಎಲ್ಲರಿಗೂ. ಇಷ್ಟು ದಿನ ಈ ಕತಿ ಒಳಗೆ ಶಾಂತಕ ಯಾವಾಗೂ ಲಂಗ ಜಂಪರ್ ಹಾಕೋದು ನೋಡ್ರಿ. ಆದರೆ ನಾವು ಈ ಕ್ಯಾರೆಕ್ಟರ್ಗೆ ಅದನ್ನು ಕಟ್ ಮಾಡಿ ಅಂಟಿಸಿರ್ತೀವಿ. ಈಗ ಕ್ಯಾರೆಕ್ಟರ್ಗೆ ಸ್ವಲ್ಪ ಆ್ಯಕ್ಷನ್ಗಳು, ಕೈ ಕಾಲು ಅಳಗಾಡಿಸುವಂಥ ಸೀನ್ ಐತಿ, ಅದಕ್ಕೋಸ್ಕರ ಅದನ್ನು ತೆಗೆದಿರ್ತೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ. ಪ್ರಸಾದ ಅಮ್ಮ 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 ಯಾಕಮ್ಮ ಯಾಕೋ ಒಂಥರ ಮೈಲ್ ದೇವ್ರದು ಒಂಥರ ನಳ್ಳಕತ್ತಿರಲ್ಲ ನೀವು. ಒಂದು ನೀರು ಕೊಡುವ, ನೀರು ಕೊಡು. ಅಯ್ಯೋ ನೀರಾ? ತಂದೆ ತಂದೆ ತಗೋ ಕುಡಿ. ಅವ್ವ ಹಳವಾರದು ಯಾರೇವ ನಿನ್ನ ಹೆತ್ತವರು ಪುಣ್ಯ ಹತ್ಲಿವ, ಅವ್ರಿಗೆ ಪುಣ್ಯ ಹತ್ಲಿ. ಅಲ್ಲಬೇ ಅಮ್ಮ, ಯಾಕೆ ಬೇ ನೀನು ಇಂಥ ವಯಸ್ಸಿಗೆ ಇಷ್ಟು ಬಿಸಿಲಾಗ ಗುಡ್ಡ ಹತ್ಕೊಂಡು ಬಂದಿಯಲ್ಲ, ಮತ್ತು ನಿಂಗೆ ತ್ರಾಣ ಆಗೋದೇ ಇಲ್ಲೇ ಇರ್ತೈತ? ಯಾಕೆ ಬೇಕಿತ್ತು ಬೇ ನಿನಗೆ? ದುರ್ಗವನ್ನ ದರ್ಶನ ಮಾಡ್ಬೇಕಿತ್ತವ, ಅದಕ್ಕೆ ಬನ್ನಿ. ವಯಸ್ಸಾದ ಜೀವ ತಡಿದಿಲ್ಲ, ಈ ಮೆಟ್ಲ ಹತ್ತಕ್ಕ ನನ್ನ ಜೀವ ತಡಿದಿಲ್ಲ. ಅಲ್ಲವೇ ಮತ್ತೆ ಹಂಗೆ ಆಗೋದಿಲ್ಲ ಅಂತಂದ್ರು ಯಾಕೆ ಬರ್ಬೇಕು? ನಿಮ್ಮ ಮನೆಯವ್ರಿಗೆ ಯಾರ ಬ ಅಂಥೇಳಿ ಪ್ರಸಾದಿಸ್ಕೊಂಡು ಅಲ್ಲೇ ಮನ್ಯಾಗ ಕುತ್ಕೊಂಡು ತಿನ್ನೋದು ಬಿಟ್ಟ ಈ ವಯಸ್ಸಿನಾಗ ಇಷ್ಟು ಗುಡ್ಡ ಹತ್ಕೊಳೋದು ಇಂಥ ಬಿಸಿಲಾಗ ಬರ್ತಾರ ಬೇ? ಇಲ್ಲವ, ಒಂದು ಕೋರಿಕೆ ಇತ್ತವ, ನಮ್ಮ ಅವನಂತ ಕೇಳಬೇಕಿತ್ತು, ನಾನು ಬರ್ಬೇಕಿತ್ತು. ಅದಕ್ಕೆ
ಹಂಗೇನು ಬೇದ ಮನ್ಯಾಗ ಕುತ್ಕೊಂಡು ಮನಸಾರಿ ನಿನ್ನ ದುರ್ಗವನ ಹತ್ರ ಬೇಡ್ಕೊಂಡ್ರೆ ಆಕೇನಿಲ್ಲ ಅಂತಾಳ ಇಲ್ಲೇ ಬರ್ಬೇಕೇನ್ ಬೇ ಗುಡ್ಯಾಗ ಎಷ್ಟು ಕಾಳಜಿ ಮಾಡ್ತೀವ ಯಾರು ಹೆತ್ತ ಕೂಸ್ವ ಯಾರು ಹೆತ್ತ ಕೂಸ್ವ ನಿನ್ನ ಹೆತ್ತ ಹೊಟ್ಟಿ ತಣ್ಣಗಿರ್ಲವ ತಣ್ಣಗಿರ್ಲಿ ಮತ್ತೊಬ್ಬರಿಗೆ ಒಳ್ಳೆಯದು ಬಯಸೋ ಜೀವ ಎಷ್ಟು ಒಳ್ಳೆಕ್ಕೆವ ನೀನು ಹೆತ್ತೊಟ್ಟೆ ಏನೋ ತಣ್ಣಗೈತೆ ಬೇ ಆದ್ರೆ ಅವ್ರ ಜೊತೆ ಇರೋ ಭಾಗ್ಯನ ನನಗಿಲ್ಲ ಯಾಕವ ತಂಗಿ ಯಾಕವ ಏನಾತ ನಮ್ಮವ್ವ ಇಲ್ಲ ಬೇ ನಾ ಹುಟ್ಟಕ್ಲೇನ ತೀರ್ಕೊಂಡ್ರಂತ ನಮ್ಮಪ್ಪ ಇನ್ನೊಂದು ಮದುವೆ ಆಗ್ಯಾನ ಮಲ್ತಾಯಿ ಅವ್ರ ಮನೆಗೆ ನಾ ಇರೋದೀಗ ಅಯ್ಯೋ 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 ನನ್ನ ಕೂಸ ಅದೇನೋ ನಿನಗೆ ಇಷ್ಟು ದೊಡ್ಡ ಅನ್ಯಾಯ ಮಾಡಬಾರ್ದಾಗಿತ್ತು ಎಂಥ ಒಳ್ಳೆ ಮನಸ್ಸಿನಿಂದ ದೇವ್ರ ನನ್ನ ತಣ್ಣಗಿಟ್ಟಿರಲಿ ಮದ್ವಿ ಇನ್ನಿಲ್ಲ ಬೇ ಆಗಿಲ್ಲ ಏನು ಮದ್ವೆ ಆಗಿಲ್ಲ ನಿನಗೆ ಮದ್ವೆ ಆಗಿಲ್ಲ ಆಗಿಲ್ಲ ಬೇ ನೀ ಯಾಕೆ ಇಷ್ಟು ಖುಷಿಯಿಂದ ನನ್ನ ಮದುವೆ ಆಗಿಲ್ಲ ಅಂತ ಕೇಳಕತ್ತಿ ಯಾಕೆ ಬೇ ಏನಿಲ್ಲವ ಏನಿಲ್ಲ ಯಾವ ಊರವ ನಿಮ್ದು ಊರವ ಗುಡ್ಡ ತಳಗಿನ ದುರ್ಗಾಪುರ ನೀನು ದುರ್ಗಾಪುರದಕ್ಕೆ ನೀನು ಅಲ್ಲ ಮಗಳ ನಾನು ದುರ್ಗಾಪುರದಕ್ಕೆ ನೀನು ಯಾವಾಗ ನೋಡಿ ಇಲ್ಲಲ್ಲ ನಾನು ಅದು ಅಮ್ಮ ನಾವು ಹುಟ್ಟಿದ ದುರ್ಗಾಪುರದವ್ರಲ್ಲ ನಾ ಹೇಳಿದ್ನಲ್ಲ ನಿಂಗೆ ನಮ್ಮಪ್ಪ ಬೇರೆ ಊರದವ ನಮ್ಮವ್ವ ತೀರ್ಕೊಳ್ಳಂತಲೇ ನಮ್ಮಪ್ಪ ಈ ಊರನ್ನ ಹುಡುಗಿನ ಮದುವೆ ಆದ ಅವ್ರಿಗೆ ಅಂತಂದ್ರೆ ಯಾರೂ ಇಲ್ಲ ತಂದೆ ಒಬ್ಬ ಇದ್ದ ಅವರು ತೀರ್ಕೊಂಡ್ರು ಹೀಗಾಗಿ ನಮ್ಮಪ್ಪ ನಾನು ಎಲ್ಲರೂ ಇಲ್ಲೇ ನಮ್ಮ ಅವನ ಊರಿಗೆ ಬಂದ ಇಲ್ಲೇ ಉಳಿದ್ಬಿಟ್ಟೇವೆ ಹೌದಾ ಏನು ನಿಮ್ಮ ಅವನ ಹೆಸರೇನ ಸಾವಿತ್ರ ಅಂತೇಳಿ ಸಾವಿತ್ರ ಮಗಳ ನೀನು ಅವ ಸಾವಿತ್ರ ಮಗಳು ಅಂತಂದ್ರೆ ಅವ್ರ ಅಕ್ಕನ ಮಗಳು ನಾನು ಗೊತ್ತಾದ್ ಬಿಡ ಆಕಿ ನಿನ್ನ ಮಲ್ತಾಯಿ ಅಯ್ಯೋ 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 ನಮಗೆ ಗೊತ್ತಿರೋದು ಸುಮಂಗ್ಲ ಅಂದೊಬ್ಬಕಿನವ ಆಕಿಗೆ ಹತ್ತು ಮಗಳಲ್ಲ ಹಿಂಗಾಗಿ ಆಕಿದೊಬ್ಬಕಿದ ಗೊತ್ತಂಗ ನೀನಿರೋದು ಗೊತ್ತಿಲ್ಲವ ನೀನಿರೋದು ಗೊತ್ತಿಲ್ಲ ಬಂಗಾರದಂಥ ಹುಡುಗಿ ಸಾವಿತ್ರ ಹೆಂಗೆ ನೋಡ್ಕೋತಾಳವ ನಿನ್ನ ಚಲೋ ನೋಡ್ಕೋತಾಳ ಹ್ಞೂ ಬೇ ಚಲೋ ನೋಡ್ಕೊತ ಆಕಿ ಗೊತ್ತ ನನಗೆ ಆತವ ಆತು ಕುಂಡ್ರ ಪ್ರಸಾದ್ ತಿನ್ನುವಂತಿ ಅಯ್ಯೋ ಬೇ ಇಲ್ಲ ಅಲ್ಲಿ ನನ್ನ ತಂಗಿ ಸುಮಂಗ್ಲ ಅಂತ ಹೇಳಿದ್ನಲ್ಲ ಆಕೆಗೆ ಒಂಚೂರು ಆರಾಮಿದ್ದಿಲ್ಲ ಅನ್ಕ ಕರ್ಕೊಂಡು ಬಂದೀನಿ ಗುಡಿಗೆ ಆಕೆ ಒಬ್ಬಕ್ಕೆ ಅಲ್ಲಿ ಕಾಯ್ತಿರ್ತಾಳೆ ನನಗೋಸ್ಕರ ನಾನು ಬರ್ತೀನಿ ನೀವು ಹುಷಾರ್ ಬೇ ನೀನು ಆರೋಗ್ಯ ಕಡೆ ಗಮನ ಕೊಡು ಮತ್ತೆ ಇಲ್ಲಿ ಗುಡಿ ಬರಕ್ಕೆ ಹೋಗ್ಬೇಡ ಮನ್ಯಾಗ ಕುತ್ಕೊಂಡು ಬೇಡ್ಕೊ ದೇವರು ನಿಂಗೆ ಬೇಡಿದ್ದೆಲ್ಲ ಕೊಡ್ತಾರೆ ಕೊಟ್ಲು ನಾ ಬೇಡಿದ್ದನ್ನ ಹತ್ರಕಾದೇವಿ ನನ್ನ ಮಡಿಲೊಳಗೆ ಹಾಕಿದ್ಲವ ಏನು ಬೇಡ ನೀನು ಬೇಡ್ಕೊಂಡಿದ್ದೆ ಏನಿಲ್ಲ ಮಗಳ ಏನಿಲ್ಲ ನೀನು ಹೋಗ್ಬಾರವ ಹೋಗ್ಬಾ ಒಳ್ಳೆ ಹುಡುಗಿ ಒಳ್ಳೇದಾಗ್ಲಿ ಹಾಂ ಆತು ಬೇ ಓಹೋ ನೀವೇನೋ ಗುಡಿ ಬಂದ್ಬಿಟ್ರಿ ಬರ್ಬೇಕಲ್ರಿ ಮತ್ತೆ ದೇವ್ರ ಅಪ್ಪಣೆ ಆಗೈತಿ ಬರ್ಬೇಕಂತ ಹೇಳಿ ಅದೇನು ನೀನು ಅವ್ರ ಜೊತೆ ಮಾತಾಡತ್ತಿದ್ದಿ ಯಾರು ಅಮ್ಮನ ಪಾಪ ತಲೆ ಸುತ್ತಿ ತ್ರಾಸ್ ಮಾಡ್ಕೊಳಕತ್ತಿದ್ರ ಅದಕ್ಕೆ ಸ್ವಲ್ಪ ಮಾತಾಡಿಸಿ ನೀರು ಕೊಟ್ಟೆ ಓಹೋ ಸರಿ ಸರಿ ನಾನು ಬರ್ತೀನಿ ಏನು ಬೇ ನೀನು ಆ ಹುಡುಗಿ ಜೊತೆ ಏನೋ ಮಾತಾಡ್ತಾ ಇದ್ದಂಗಿತ್ತು ಏನು ಮಾತಾಡ್ಲಿಪ್ಪ ಏನು ಮಾತಾಡ್ಲಿ ಒಳ್ಳೆ ಹುಡುಗಿ ಹುಡುಗಿ ಗೊತ್ತೇನಿಲ್ಲ ಗೊತ್ತಾ ಅಂತ ಕೇಳ್ತಿಯಲ್ಲ ಬೇ ನಾನು ದಿನ ಬೆಳಗ್ಗೆ ಗುಡಿಗೆ ಬರ್ತೀನಿ ಅಕ್ಕಿ ಇನ್ನೊಬ್ಬಕ್ಕೆ ಗೆಳ್ತದಾಳ ಇಕ್ಕಿದ ಮದುವೆ ಆಗಿಲ್ಲ ಅಕ್ಕಿದ ಆಗೈತಿ ಇಬ್ರು ಕೂಡಿ ಗುಡಿಗೆ ಬರ್ತಾರ ಹಿಂಗಾಗಿ ಪರಿಚಯ ಅಷ್ಟ ಹೌದಾ ನಿಮ್ಮಿಬ್ರಿಗೂ ಮುಂಚೆನೆ ಪರಿಚಯನ ಓ ಬೇ ಯಾಕೆ ಬೇ ಅಷ್ಟು ಖುಷಿಯಿಂದ ಕೇಳಕತ್ತಿ ಅಲ್ಲ ಏನು ನಿನ್ನ ಮಕನ ಚೇಂಜ್ ಆಗ್ಬಿಟ್ಟದಲ್ಲ ಪೂರ್ತಿ ಗೌಡೆ ಅಲ್ಲ ಗೌಡೆ ಕೇಳಾತತ್ ಹೇಳ್ಬೇ ಅಲ್ಲಲ್ಲ ಆ ಹುಡುಗಿ ಹೆಂಗ ಆ ಹುಡುಗಿ ಬಗ್ಗೆ ನಿನ್ನ ಅಭಿಪ್ರಾಯ ಆ ಹುಡುಗಿ ಬಗ್ಗೆನಾ ಯಾಕ ಹಿಂಗೆ ಕೇಳಕತ್ತಿ ಅಯ್ಯೋ ಆಕೆ ಯಾರು ಅಲ್ಲಂತಲ್ಲ ಇಲ್ಲಿ ನಮ್ಮ ದುರ್ಗಾಪುರದ ಸಾವಿತ್ರ ಹೋದಾಳಲ್ಲ ಆಕಿ ಮಲಮಗಳಂತಿಕ್ಕಿ ಆಕಿ ಗಂಡ ಇನ್ನು ಆಕಿ ಎರಡನೇ ಸಂಬಂಧ ಕೊಟ್ಟಾರ ನೋಡಕ್ಕಿನ ಅವನಕೊಬ್ಬ ಮಗಳಿದ್ಲಂತ ಆಕಿನಂತ ಒಳ್ಳೆ ಹುಡುಗಿಲ್ಲ ನಾನು ತರಿಸುತ್ತೆ ತ್ರಾಸು ಅಂದ್ಕೊಳ್ತೀನಿ ಪಾಪ ತಾನ ಬಂತ ಮಾತಾಡಿಸಿ ನೀರು ತಂದು ಕೊಟ್ಬಿಟ್ಲ
ನನಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ, ಮೈಯಾಗ ಉತ್ಸಾಹ ಬಂದಂಗೆ ಆಗತ್ತೈತಿ. ಬರ್ತೈತಿ ಉತ್ಸಾಹನೂ ಬರ್ತೈತಿ, ಮತ್ತೊಂದಿನ ಬರ್ತೈತಿ. ನೀ ಯಾಕೆ ಹಿಂಗೆ ಕೇಳಕತ್ತಿ? ಅಲ್ಲ, ತಾಯಿ ಇಲ್ಲದ ಮಗಳು ಆ ಸಾವಿತ್ರ ಅವ್ನ ಬುದ್ಧಿ ನನಗೆ ಗೊತ್ತಿರೋದೈತಿ. ಪಾಪ ಆ ಹುಡುಗಿನ ಹತ್ರಕ್ಕೆ ಚಲೋ ನೋಡ್ಕೊಂಡಿರಂಗಿಲ್ಲ. ಪಾಪ ನೀಕಿ ಮದುವೆ ಆದ್ರೆ ನನಗೆ ಮಗಳು ಆಗ್ತಾಳೆ, ಸೊಸಿನೂ ಆಗ್ತಾಳೆ, ನಾಗಿಗೆ ತಾಯಿ ಎತ್ತಿ ಎರಡೂ ಆಗ್ಬೋದು. ವಿಚಾರ ಮಾಡ್ಲ, ಬೇಕಾದ್ರೆ ನಾನು ಅವ್ರ ಅಪ್ಪನ ಹೋಗಿ ಮಾತಾಡ್ತೀನಂತ. ಹೋಗಬೇಕ ಹುಡುಗಿ ಒಂದು ದಪ್ಪ ಅನ್ಸೋದಿಲ್ಲ ನಿನಗೆ? ಮಸ್ತರಿಕೆ ತೊಗೊಂಡ್ಬಿಡ್ತೀನಿ, ಕಾಲ್ ಮೇಲೆ ಹರಿಯೋಂಗ್ ಹೊಡಿತೇನೆ ಭಾಡೆ. ದಪ್ಪ ತೊಗೊಂಡು ಏನು ಮಾಡ್ತಿ? ಹುಡುಗಿ ಗುಣ ನೋಡು, ಬಂಗಾರ 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 ಆಗೈತ್ಲ, ಬಂಗಾರ ಆಗೈತಿ ನೋಡು. ಹುಡ್ಕೊಂಡು ಹೋದ್ರೆ ಇಂಥ ಹುಡುಗಿ ಸಿಗಂಗಿಲ್ಲ ಗೌಡ್ಯ. ನೋಡ್ಲಾ, ಈ ಥರ ಮಾಡಿ ಹೇಳು. ನಿನಗೆ ಒಪ್ಕೊಳ್ಳೋಂಗಾದ್ರೆ ನಾಳೆ ನಾಳೆ ಹೋಗಿ ಮಾತಾಡ್ಕೊಂಡು ಬರ್ತೀನಂತ. ಹಂಗಂತೀಯಾ? ಅಯ್ಯೋ, ನಾ ಹೇಳಿದ್ದಕ್ಕೆ ಕೇಳಲ್ಲ ನೀನು. ನೋಡು, ನೀ ಎಂಥದ್ರ ಹುಡುಗಿ ತಂದ್ರೆ ಆಕಿ ನಾಳೆ ನನ್ನ ಚಲೋ ನೋಡ್ಕೋಬೇಕಲ್ಲ, ನೀನು ಚಲೋ ನೋಡ್ಕೋಬೇಕಲ್ಲ. ಈ ಹುಡುಗಿ ಆದ್ರೆ ನೋಡು ಇಷ್ಟು ಅಪ್ರಂಚಿ ಅಂತ ಗುಣ ಐತಿ. ಮಾಡ್ಕೊಳ್ಳೋಂಗಿಲ್ಲ, ಎಲ್ಲ ಚಲೋ ಆಕೈತಿ. ನಿನಗೂ ಒಳ್ಳೆ ಹೆಂಡತಿಯಾಗಿರ್ತಾಳಲ್ಲ, ಆಕಿಗೂ ತಾಯಿ ಇಲ್ಲ. ಚಂದಾಗೆ ನಾವು ನೋಡ್ಕೊಂಡು ಹೋಗ್ಬೋದು. ಪಾಪ ಎಷ್ಟು ಕಷ್ಟ ಅನುಭವಿಸುತ್ತೇನೋ ಆ ಜೀವ ಪಾಪ. ಹಿಂಗಂತೀಯ? ಅಬ್ಬ, ನಾ ಯಾವಾಗಿದ್ರು ನಿನ್ನ ಮಾತು ಕೇಳ್ಕೊಂತ ಬಂದೇನೆ, ನಿನಗೆ ಗೊತ್ತಿದ್ದದಾಯ್ತಲ್ಲ ಅದು. ಆಗಲಿ, ನೀ ಹೆಂಗಂತೀಯೋ ಹಂಗೆ ಬೇಡ. ನಿನಗೂ ಆಕಿ ಮನ್ಸಿಗದಾಳ, ಕೆಂಪಗ ಟಮಾಟಿ ಹಣ್ಣಿದ್ದಂಗೆ ಅದಾಳ. ಪಾಪ ಮೈಕೈಲಿ ದುಂಡಗೆ ಅದಾಳ ಅಷ್ಟೆ. ಮಾತಾಡಿ ಕಟ್ಸ್ಕೊಬೇಡ. ನಾಳೆ ಹೋಗಿ ಮಾತಾಡ್ತೀನಿ. ಅಕ್ಕಿನ ನೀನು ಹೆಂಡತಿ, ನನ್ನ ಸಸಿ ಅಂತ ಬಂದ್ರೆ ಅಕ್ಕಿನ ಆ ಹುಡುಗಿ ಹೆಸರು ಏನಂತ ಕೇಳಲಿಲ್ಲ ನೋಡಣ್ಣ. ಸಾಕು ಭಾಳ ಇದ್ರಲ್ಲೇ ಮಾತ್ರ ಹೋಗ್ಬೇಡ, ಬಿಡಷ್ಟ. ನಡಿ ಹೋಗೋಣ ಮನೆಗೆ. ನಡಿ ಹೋಗು, ನಡಿ. ಖುಷಿ ಬಂದು ಹೊಕ್ಕೊಂಡು ಬಿಡ್ತು ನಮ್ಮ ಅವಾಗ. ಏನು ಖುಷಿ ಅಂತಾನ? ಆತ್ ತಗೋ. ಆ ಸಾಮ್ಗಳು ಹೇಳಿದ್ರು ನೋಡ್ರಿ, ಇನ್ನೊಂದು 2-3 ಶುಕ್ರವಾರ ಒಳಗೆ ನಿಮ್ಮ ಸಸಿ ಸಿಗ್ತಾಳ ಅಂತೇಳಿ. ಆ ನಮ್ಮ ಒಂದು ದುರ್ಗ ಒಂದು ಪವಾಡ ಅಂದ್ರೆ ಪವಾಡ. ಈ ಹುಡುಗಿನ ನನ್ನ ಮನೆ ಸೊಸಿ